ಹೆಬ್ಬೆಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನೋಡಿ, ಇದು ಕರ್ನಾಟಕ ರಾಜ್ಯ ಸರ್ಕಾರ ಎ ಖಾತಾ ಬದಲು ಬಿ ಖಾತಾ ನೀಡಲು ಅಪ್ಲಿಕೇಶನ್ನು ಬಿಟ್ಟಿದೆ. ನೋಡಿ, ಅಪ್ಲಿಕೇಶನ್ನ ಒಂದು ಸುಮ್ಮನೆ ತೋರಿಸಿದ್ದೀನಿ, ಅದನ್ನು ನೋಡಿ. ಅಪ್ಲಿಕೇಶನ್ನಲ್ಲಿ ಏನೇನಿದೆ, ಹೆಸರಿದೆ, ಗೊತ್ತಾಯ್ತಾ? ತಂದೆ ವ್ಯಕ್ತಿ ಹೆಸರಿದೆ, ಯಾರು ಜಮೀನು ತೊಗೊಂಡಿರ್ತಾರೋ, ಸೈಟ್ ತೊಗೊಂಡಿರ್ತಾರೋ, ಮನೆ ತೊಗೊಂಡಿರ್ತಾರೋ, ಮೊಬೈಲ್ ನಂಬರ್ ಇದೆ, ತಂದೆ ತಾಯಿ ಗಂಡನ ಹೆಸರಿದೆ, ಸ್ವತ್ತಿನ ವಿಳಾಸ ಇದೆ, ಸ್ವತ್ತಿನ ಹಳೆ ಸಂಖ್ಯೆ ಇದೆ, ವಾರ್ಡ್ ಸಂಖ್ಯೆ ಇದೆ, PID ನಂಬರ್ ಇದ್ದರೆ ಹಾಕಿ, ರಸ್ತೆ ಹಾಕಿ, ಸ್ವತ್ತಿನ ವರ್ಗೀಕರಣ ಗೊತ್ತಾಯ್ತಾ? ಸ್ವತ್ತಿನ ಪ್ರಕಾರ ಹಾಕಿ, ಕಟ್ಟಡ, ನಿವೇಶನ, ಅಪಾರ್ಟ್ಮೆಂಟ್ ಏನೇ ಇದ್ದರೂ ಹಾಕಿ, ಮೂಲೆ ನಿವೇಶನ ಹೌದಾ ಅಲ್ವಾ ಹಾಕಿ, ಗ್ರಾಮ ಸರ್ವೆ ನಂಬರ್ ಹಾಕಿ, ಇಂದಿನ ಪಂಚಾಯತಿಯಲ್ಲಿ ಪಡೆದ ಈ ಆಸ್ತಿ ಸಂಖ್ಯೆ ಇದ್ದರೆ ಹಾಕಿ, ನಮೂನೆ 911A ನಮೂನೆ 11B ಇದ್ದರೆ ಹಾಕಿ, ನಿವೇಶನ ಅಳತೆ ಹಾಕಿ, ಪೂರ್ವ ಪಶ್ಚಿಮ ಯೂಟ್ಯೂಬ್ ಚಾನಲ್ ನಮಸ್ಕಾರಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸರ್ಕಾರ ಅನಧಿಕೃತ ನಿವೇಶನ ಮತ್ತು ಮನೆಗಳ ಮಾಲೀಕರಿಗೆ ಒಂದು ಸುಲಭವಾದ ಒಂದು ಮಾರ್ಗೋಪಾಯ ಹುಡುಕಿಕೊಂಡು ಈ ಖಾತಾ ಬದಲು ಬಿ ಖಾತಾ ಕೊಡಲು ಒಂದು ಆದೇಶ ಮಾಡಿದೆ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಇದು 18ನೇ ತಾರೀಕಿಂದಲೇ ಅದನ್ನು ಅಪ್ಲಿಕೇಶನ್ನು ಕೊಡ್ತಾ ಇದ್ದಾರೆ, ಕೊಡಿ. ಇದನ್ನು ಏನಾಗತ್ತೆ ಅಂತಂದರೆ, ಈ ಖಾತೆ ಬದಲೇನೇ ಬಿ ಖಾತಾ, ಈ ಖಾತೆ ಇದ್ದರೂ ಒಂದೇ, ಬಿ ಖಾತಾ ಇದ್ದರೂ ಒಂದೇ. ನೀವು ಒಂದು ಆಧಾರ ನಿಮಗೆ ಸಿಕ್ಕಿದಾಗತ್ತೆ, ಮಾರೋದಕ್ಕೆ ಅನುಕೂಲ ಆಗತ್ತೆ. ನಿಮ್ಮದೇ ಅನ್ನೋದೊಂದು ಆಸ್ತಿ ಒಂದು ನಿಮ್ಮ ಅಧೀನದಲ್ಲಿ ಇರುತ್ತೆ. ಮತ್ತು ಆ ಒಂದು ಇದನ್ನೇನಾಗುತ್ತೆ, ತಂತ್ರಜ್ಞಾನ ರೂಪದಲ್ಲೇನೇ, ಡಿಜಿಟಲ್ ರೂಪದಲ್ಲೇ ನಿಮಗೆ ಈ ಖಾತೆನ ಕೊಡ್ತಾರೆ. ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆ ಮತ್ತು ಪಂಚಾಯಿತಿಗಳಲ್ಲೂ ಕೊಡ್ತಾರೆ, ಗೊತ್ತಾಯ್ತಾ? ಇನ್ನು ಬಿ ಖಾತೆ, ಎ ಖಾತೆ ಬದಲು ಅದನ್ನು ಅಕಸ್ಮಾತ್ ಅಧಿಕೃತ ಇದ್ದರೆ ಈ ಖಾತಾ ಕೊಡ್ತಾರೆ, ಅನಧಿಕೃತ ಇದ್ದರೆ ಬಿ ಖಾತಾ ಕೊಡ್ತಾರೆ. ನೀವೆಲ್ಲನೂ ಅದನ್ನು ಉಪಯೋಗಿಸ್ಕೊಡಿ. ಆದರೆ ಮಧ್ಯವರ್ತಿಗಳಿಗೆ ಅವಕಾಶ ಕೊಡಬೇಡಿ, ಯಾರಿಗೂ ಹೆದರಬೇಡಿ. ನೀವು ತೊಗೊಂಡೋಗಿ ಎಲ್ಲ ಅಪ್ಲಿಕೇಶನ್ನ ಕೊಡ್ತಾರೆ, ಅದನ್ನು ಫಿಲಪ್ ಮಾಡಿ ಕೊಡಿ. ಮಧ್ಯವರ್ತಿಗಳಿಗೆ ಕೊಟ್ಟು ದುಡ್ಡು ಕೊಟ್ಟು ಕಳ್ಕೋಬೇಡಿ. ಇದಕ್ಕೇನೇನು ಬೇಕು ನಿಮಗೆ? ಒಂದು ಆಧಾರ್ ಕಾರ್ಡ್ ಬೇಕು, ಆ ವ್ಯಕ್ತಿಗಳ ಆಧಾರ್ ಕಾರ್ಡ್ ಬೇಕು, ಆ ಒಂದು ಫೋಟೋ ಬೇಕು, ಅವ್ರದ್ದು ಯಾರದೇ ಇದ್ದರೂ ಅವ್ರ ಫೋಟೋ ಬೇಕು, ಆಸ್ತಿ ಪತ್ರ ಬೇಕು, ಆಸ್ತಿ ತೆರಿಗೆ ಪಾವತಿಸಿದ ರಸೀತಿ ಅಂದರೆ ತೆರಿಗೆ ಅನಧಿಕೃತ ತೊಗೊಂಡಿರಲ್ಲ, ಆದರೆ ಅವತ್ತೇ ಹೋಗ್ಬಿಟ್ಟಲ್ಲೇ ಪಾವತಿ ಮಾಡೋದಕ್ಕೆ ಅವಕಾಶ ಇದೆ. ಪಾವತಿ ಮಾಡಿಬಿಟ್ಟು ಆ ರಸೀತಿನ ಒಂದು ಜೆರಾಕ್ಸ್ ಇಟ್ಕೊಳ್ಳಿ ನೀವು, ಗೊತ್ತಾಯ್ತಾ? ಆ ಜೆರಾಕ್ಸ್ನ ಇಟ್ಕೊಳ್ಳಿ ನೀವು. ಯಾವುದೇ ಮಾಡಿದ್ರು ಒಂದೊಂದು ಜೆರಾಕ್ಸ್ ಇಟ್ಕೊಂಡಿರಿ. ಆಮೇಲೆ EC ಜಮೀನಿನ ದಾಖಲೆಗಳು ಮತ್ತು EC ಒಂದು 13 ವರ್ಷದ್ದು ಕೊಡ್ತಾರೆ. ಅದನ್ನು ಅಪ್ಲೈ ಮಾಡ್ಕೊಳ್ಳಿ, ಇದರಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಆನ್ಲೈನ್ ನಿಮ್ಮ ಮೊಬೈಲ್ನಲ್ಲೇ ಬರುತ್ತೆ. 500 ರೂಪಾಯಿ ಕಟ್ಟಿದ್ರೆ ನಿಮ್ಗೆ 13 ವರ್ಷದ್ದು EC ಕೊಡ್ತಾರೆ, ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಮಧ್ಯವರ್ತಿಗಳು ಹೋದರೆ ಇಷ್ಟಾಗತ್ತೆ ಅಷ್ಟಾಗತ್ತೆ ಅಂತ ತಿಂತಾರೆ, ದುಡ್ಡು ತಿನ್ನೋ ಕಾಲ ಬಂದೋಗಿದೆ. ಸುಮ್ಮನೆ ದುಡ್ಡು ಕೊಟ್ಟು ಕಳ್ಕೋಬೇಡಿ. ಸರ್ಕಾರ ಒಳ್ಳೆ ಇದನ್ನು ಒಂದು ಮಾಡಿದೆ, ಸರ್ಕಾರಕ್ಕೂ ಅನುಕೂಲ, ಇದರಿಂದ ಜನಗಳಿಗೂ ಅನುಕೂಲ ಆಗೋ ರೀತಿ ಇದೆ. ಇದಕ್ಕೆ ಒಂದು ಅಪ್ಲಿಕೇಶನ್ನು ಕೊಟ್ಟಿದ್ದಾರೆ, ಈ ಅಪ್ಲಿಕೇಶನ್ನ ನೋಡಿ, ಈ ಥರ ಇರುತ್ತೆ. ಇದನ್ನು ನಾನು ಒಂದು ಇದನ್ನು ಮಾಡಿ ಹಾಕಿದ್ದೀನಿ, ನೋಡಿ. ನೀವು ಎಲ್ಲ ನೋಡ್ಕೊಳ್ಳಿ. ನೋಡಿ, ಅಪ್ಲಿಕೇಶನ್ನ ಕೊಟ್ಟಿದ್ದಾರೆ. ನೋಡಿ, ಏನೇನು ಬೇಕು, ಎತ್ತಬೇಕು ಎಲ್ಲನೂ ಅಪ್ಲಿಕೇಶನ್ ಇದೆ. ಅಪ್ಲಿಕೇಶನ್ ತೊಗೊಳ್ಳಿ, ಆ ಒಂದು ಇದಕ್ಕೆ ಹೋಗಿ ಭರ್ತಿ ಮಾಡಿ, ಎಲ್ಲ ಒಂದು ಕರೆಕ್ಟಾಗಿ ಭರ್ತಿ ಮಾಡಿಬಿಟ್ಟು ಕೊಟ್ಟು ಒಂದು ಜೆರಾಕ್ಸ್ ಮಾಡ್ಕೊಳ್ಳಿ. ಒಂದು ಜೆರಾಕ್ಸ್ ಮಾಡ್ಕೊಂಡು ಅಲ್ಲೊಂದು ಸೀಲ್ ಹಾಕ್ಕೊಡ್ತಾರೆ. ಸೀಲ್ ಹಾಕ್ಕೊಟ್ಟತ್ಲು ಅದನ್ನು ತಂದು ಇಟ್ಕೊಂಡು ನೀವು 7 ದಿನ ಕಳೆಯತ್ಲು ಹೋದರೆ ಅವನು ನಿಮಗೆ ಬಿ ಖಾತೆಯನ್ನು ನೀಡ್ತಾರೆ. ಅಕಸ್ಮಾತ್ ನೀಡದೆ ಹೋದರೆ ಅಲ್ಲಿನ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಮಾಡ್ಬೋದು, ಗೊತ್ತಾಯ್ತಾ? ಅಷ್ಟು ಅನುಕೂಲ ಆಗಿದೆ. ನೀವು ತಿಳ್ಕೊಂಡು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಮಧ್ಯವರ್ತಿಗಳಿಗೆ ಅವಕಾಶ ಕೊಡಬೇಡಿ, ಗೊತ್ತಾಯ್ತಾ?
ನಮ್ಮ ಒಂದು ಇದು ಈ ನಾವು ಯಾವುದೇ ಮಾಡಿದ್ರೂ ಇದರಿಂದ ಏನು ಅನುಕೂಲ ಅಂದರೆ ನಾವು ಆಸ್ತಿ ಮಾರ್ಕೋಬೋದು, ಸುಲಭನಾಗಿ ಮಾರ್ಕೊಳಕ್ಕಾಗ್ತಿರಲಿಲ್ಲ ಇಷ್ಟಲಿಲ್ಲ. ಆಮೇಲೆ ಲೋನ್ಸ್ ತೊಗೋಬೋದು, ಲೋನು ಕೊಡ್ತಾರೆ ಬಿ ಖಾತೆ ಮೇಲೆ. ಈಗ ಎ ಖಾತೆ ಬದಲು ಬಿ ಖಾತೆ ಆದರೆ ಲೋನು ತೊಗೋಬೋದು ಮತ್ತು ಮಾರ್ಕೊಳ್ಳೋದಕ್ಕೂ ಅನುಕೂಲ, ನಾವು ಆಸ್ತಿ ತೊಗೊಳೋದಕ್ಕೂ ಅನುಕೂಲ ಆಗತ್ತೆ. ಗೊತ್ತಾಯ್ತಾ? ನಮ್ಮ ಈ ಒಂದು ತಿಳ್ಕೊಂಡು ಅದನ್ನು ಅಪ್ಲೈ ಮಾಡಿ ಬಿ ಖಾತವನ್ನು ಪಡೆದುಕೊಳ್ಳಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.